ಹರೇ ಕೃಷ್ಣ. ಈ ದಿನ ವಿಶೇಷವಾಗಿ ನೀವು ಆಂಜನೇಯ ದೇವಾಲಯಕ್ಕೆ ಅಥವಾ ಕೆಲವೊಂದು ದೇವಾಲಯಕ್ಕೆ ತೆರಳಿದಾಗ ನಿಮಗೆ ಕೆಲವು ಹೂಗಳು ಹಾಗೆಯೇ ಅಕ್ಷತೆ ಜೊತೆಗೆ ತುಳಸಿಯನ್ನು ನೀಡ್ತಾರೆ. ಹೀಗೆ ನೀಡಿದಂಥ ಹೂವು ಅಥವಾ ತುಳಸಿಯನ್ನು ನೀವು ಏನು ಮಾಡ್ತೀರಾ ಅಂತ ಹೇಳೋದಾದರೆ ಸ್ವಲ್ಪ ಮುಡಿಗೆ ಇಟ್ಕೋತೀರ ಹೂವನ್ನು. ಅದು ಬಿಟ್ಟರೆ ಈ ಒಂದು ತುಳಸಿನ ಏನು ಮಾಡ್ತೀರಾ, ಕೆಲವೊಂದು ಎಲೆಗಳನ್ನ ಸೇವನೆಯನ್ನು ಮಾಡ್ತೀರಾ. ಹಾಗೆಯೇ ದೇವರಿಗೆ ಇಟ್ಟಂಥ ತುಳಸಿಯನ್ನು ತಲೆಗೆ ಮುಡಿಯಬಾರ್ದು, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಿದ್ರೆ ಆ ಒಂದು ಉಳಿದ ತುಳಸಿ ಎಲೆಗಳು ಅಥವಾ ಆ ಒಂದು ಕಡ್ಡಿಗಳು ಏನು ಬರುತ್ತೆ, ಆ ಒಂದು ತುಳಸಿ ಹಾರದ್ದು, ಅದನ್ನು ನೀವೇನು ಮಾಡಬೇಕು, ಹಾಗೆಯೇ ಅದನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳನ್ನು ಪಡ್ಕೊಳ್ಬಹುದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ವಿಶೇಷವಾದಂತಹ ಸ್ಥಾನಮಾನಗಳಾದರೂ ಏನು ಈ ಒಣಗಿರುವಂತಹ ತುಳಸಿಗೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತ್ವಂ ನಮೋಸ್ತುತೆ. ತುಳಸಿ ಮಾತೆಯನ್ನು ಪ್ರತಿದಿನವೂ ಪೂಜಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅದೆಷ್ಟೋ ಕಷ್ಟಗಳನ್ನು ಮಾತೆ ತುಳಸಿ ಮಾತೆಯು ಕಳೆಯುತ್ತಾಳೆ ಅಂತ ಪ್ರತಿಯೊಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಇನ್ನು ತುಳಸಿಯ ಗಿಡವನ್ನು ಎಲ್ಲರ ಮನೆಯ ಅಂಗಳದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೇವೆ. ಆದರೆ ಕೆಲವೊಂದು ಮನೆಯ ಅಂಗಳದಲ್ಲಿ ತುಳಸಿಯು ಒಣಗಿ ಹೋಗಿರುತ್ತದೆ. ಕಾರಣ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹಾಗೆಯೇ ಕೆಲವೊಂದು ಸ್ವಚ್ಛತೆ ಇಲ್ಲದಿರುವುದರಿಂದ ಆ ರೀತಿಯಂತಹ ಒಣಗಿರುವ ಗಿಡಗಳು ಅಂದರೆ ತುಳಸಿ ಗಿಡಗಳು ಬೇಗ ಒಣಗಿ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ತುಳಸಿ ಗಿಡವನ್ನು ಯಾರೆಲ್ಲ ಪ್ರತಿನಿತ್ಯವೂ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಅಷ್ಟ ಐಶ್ವರ್ಯವನ್ನು ತುಳಸಿ ಮಾತೆಯು ಕರುಣಿಸ್ತಾಳೆ. ಯಾಕಂದರೆ ಅವಳಷ್ಟು ಶುದ್ಧತೆ ಯಾರಿಗೂ ಇಲ್ಲ. ತುಳಸಿಯ ಇಲ್ಲದೆ ಹರಿಯ ಪೂಜೆಯೇ ನೆರವೇರೋಲ್ಲ. ಹಾಗಾಗಿ ತುಳಸಿ ತುಂಬ ಪವಿತ್ರಳು. ಇನ್ನು ವಿಶೇಷವಾಗಿ ನೀವು ಆಂಜನೇಯ ದೇಗುಲಕ್ಕೆ ಅಥವಾ ಕೆಲವೊಂದು ಗುರುಗಳ ದೇವಾಲಯಕ್ಕೆ ತೆರಳಿದಾಗ ನಿಮಗೆ ತುಳಸಿಯನ್ನು ನೀಡ್ತಾರೆ. ಆ ಒಂದು ತುಳಸಿಯನ್ನು ನೀವು ಕೆಲವು ಎಲೆಗಳನ್ನು ಸೇವನೆಯನ್ನು ಮಾಡ್ತೀರಾ. ಉಳಿದಂತಹ ಅದರ ಕಾಂಡ ಮತ್ತು ಎಲೆಗಳನ್ನು ನೀವು ಒಣಗಿಸಿ ಅದನ್ನು ಕಸಕ್ಕೆ ಬಿಸಾಡಿಬಿಡ್ತೀರಾ. ನೀವು ಹಾಗೆ ಮಾಡೋದ್ರಿಂದ ಅದರ ಪಾವಿತ್ರ್ಯತೆಯು ನಷ್ಟವಾಗುತ್ತೆ. ಹಾಗೆಯೇ ಅದರಲ್ಲಿರುವಂತಹ ಒಂದು ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತೀರಾ. ಹಾಗಾಗಿ ನೀವು ವಿಶೇಷವಾಗಿ ಆ ರೀತಿ ನಿಮಗೇನಾದರೂ ತುಳಸಿ ಕೈಗೆ ಸಿಕ್ಕಿದೆ ಅಂತ ಹೇಳೋದಾದರೆ ದೇವಾಲಯದಿಂದ ಆ ಒಂದು ತುಳಸಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಡಿ. ಅದು ಒಣಗಿದ ನಂತರ ನೀವು ಪ್ರತಿನಿತ್ಯವೂ ದೇವರ ಮುಂದೆ ದೀಪವನ್ನು ಬೆಳಗಬೇಕಾದ್ರೆ ಆ ಒಂದು ತುಳಸಿಯ ಕಾಂಡಗಳು ಮತ್ತು ಆ ಒಂದು ಒಣಗಿರುವ ಪುಡಿಯನ್ನು ಆ ದೇವರ ದೀಪಕ್ಕೆ ಹಾಕಿ ನೀವು ಬೆಳಗಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಎಲ್ಲ ಶಕ್ತಿಗಳು ಕಳೆದೋಗುತ್ತೆ. ಹಾಗೆಯೇ ಅದರಿಂದ ಬೀರುವಂತಹ ಸುವಾಸನೆಯು ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತನವನ್ನು ಕಳೆದೋಗುತ್ತೆ. ಹಾಗೆಯೇ ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ಆ ಒಂದು ತುಳಸಿಗೆ ಇದೆ. ಹಾಗಾಗಿ ನೀವು ಮುಂದಿನ ಬಾರಿ ನಿಮಗೆ ಯಾವುದಾದ್ರೂ ದೇವಾಲಯದಲ್ಲಿ ಅಥವಾ ನಿಮಗೆ ತುಳಸಿ ಇದೆ ಅಂತ ಹೇಳೋದಾದರೆ ಮನೆಯಲ್ಲಿ ಅದನ್ನು ಹಾಗೆ ಕಸಕ್ಕೆ ಬಿಸಾಡದೆ ಆ ಒಂದು ತುಳಸಿಯನ್ನು ನೀವು ದೇವರ ದೀಪಕ್ಕೆ ಹಾಕಿ ಬೆಳಗಿಸೋದ್ರಿಂದ ನಿಮ್ಮೆಲ್ಲ ಸರ್ವ ಕಷ್ಟಗಳನ್ನು ತುಳಸಿ ಮಾತೆಯು ಕಳೆಯುತ್ತಾಳೆ. ಹಾಗೆಯೇ ನಿಮ್ಮ ಮನಸ್ಸು ಮತ್ತು ಮನೆಯು ಪಾವಿತ್ರ್ಯತೆಯಿಂದ ಕೂಡಿರುತ್ತದೆ. ಇಂತಹ ವಿಶೇಷವಾದಂತಹ ತುಳಸಿ ಮಾತೆಯ ಮಾಹಿತಿ ಇಷ್ಟವಾದಲ್ಲಿ ಜೈ ತುಳಸಿ ಮಾತೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.